ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ಆ ಪರಶಿವನ ಅತ್ಯಂತ ಪ್ರಿಯ ಭಕ್ತನಾದ ಕಣ್ಣಪ್ಪನ ಬಗ್ಗೆ ಹೇಳುತ್ತೇನೆ. ಬೇಡರ ಜಾತಿಯವನಾದುದರಿಂದ ಬೇಡರ ಕಣ್ಣಪ್ಪನೆಂದು ಪ್ರಸಿದ್ಧನಾಗಿದ್ದಾನೆ. ಈತನ ನಿಜವಾದ ಹೆಸರು ದಿನ್ನ. ಈತನು ದಕ್ಷಿಣ ಭಾರತದವನು. ಆಂಧ್ರ ಪ್ರದೇಶದಲ್ಲಿರುವ ಶ್ರೀ ಕಾಳಹಸ್ತಿ ಎಂಬ ಪ್ರಸಿದ್ಧ ದೇವಾಲಯದಲ್ಲಿರುವ ಶಿವಲಿಂಗಕ್ಕೆ ಕಣ್ಣಪ್ಪ ತನ್ನ ಕಣ್ಣುಗಳನ್ನು ಅರ್ಪಿಸಿದ್ದನು. ಹಿಂದೆ ಅರ್ಜುನನು ಪಾಶುಪತಾಸ್ತ್ರಕ್ಕಾಗಿ ಪರಶಿವನ ಕುರಿತು ಪ್ರಾರ್ಥಿಸಿದನು. ಆತನನ್ನು ಪರೀಕ್ಷಿಸಲು ಶಿವನು ಬೇಟೆಗಾರನಾಗಿ ಕಾಡಿಗೆ ಬಂದನು. ಅದೇ ಸಮಯದಲ್ಲಿ ಮೂಕ ಎಂಬ ರಾಕ್ಷಸ ಹಂದಿ ಅರ್ಜುನನ ಧ್ಯಾನವನ್ನು ಭಗ್ನಗೊಳಿಸಿ ಓಡಿಹೋಯಿತು. ಕೋಪದಿಂದ ಅರ್ಜುನ ಅದನ್ನು ಹಿಂಬಾಲಿಸುತ್ತಾ ಅದರ ಮೇಲೆ ಬಾಣವನ್ನು ಬಿಟ್ಟನು. ಅದೇ ಸಮಯದಲ್ಲಿ ಶಿವನೂ ಬಾಣವನ್ನು ಆ ಹಂದಿಯ ಮೇಲೆ ಬಿಟ್ಟನು. ಹಂದಿ ಸತ್ತಿತು. ಆದರೆ ಇಬ್ಬರಲ್ಲಿ ಯಾರ ಬಾಣ ಅದಕ್ಕೆ ತಾಕಿತು ಎಂಬ ಇಬ್ಬರ ಮಧ್ಯೆ ಗೊಂದಲ ಉಂಟಾಯಿತು. ನಂತರ ಯುದ್ಧವೂ ಪ್ರಾರಂಭವಾಯಿತು. ಅರ್ಜುನನ ಸಾಹಸ ನೋಡಿ ಶಿವನು ಮೆಚ್ಚಿ ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷಗೊಂಡು ಆತನಿಗೆ ಪಾಶುಪತಾಸ್ತ್ರವನ್ನು ನೀಡಿದನು ಮತ್ತು ಆತನ ಭಕ್ತಿಗೆ ಮೆಚ್ಚಿ ಮುಂದಿನ ಜನ್ಮದಲ್ಲಿ ನನ್ನ ಪ್ರಿಯ ಭಕ್ತನಾಗಿ ಜನಿಸಿ ಮುಕ್ತಿ ಪಡೆ ಎಂದು ಆಶೀರ್ವದಿಸಿದನು. ಪೊತ್ತಪ್ಪಿಯ ಕಾಡಿನ ಪ್ರದೇಶದಲ್ಲಿ ನಾಗನ್ ಬುಡಕಟ್ಟು ಮುಖ್ಯಸ್ಥನಾಗಿದ್ದನು. ಈತನ ಹೆಂಡತಿ ತಟ್ಟೈ. ಈ ದಂಪತಿಗಳಿಗೆ ಬಹಳ ದಿನಗಳಿಂದ ಮಕ್ಕಳಾಗಿರಲಿಲ್ಲ. ಇವರು ಶಿವನ ಮಗನಾದ ಕಾರ್ತಿಕೇಯನ್ನು ಪ್ರಾರ್ಥಿಸಿದರು. ಅದರ ಫಲವಾಗಿ ಕೆಲವು ದಿನಗಳ ನಂತರ ಪುತ್ರ ಪ್ರಾಪ್ತಿಯಾಯಿತು. ಆತನೇ ದಿನ್ನ ಬಿಲ್ಲುಗಾರನಾಗಿ ಬೆಳೆದ. ಆತ ಆಗಾಗ ತನ್ನ ಜನರನ್ನು ಬೇಟೆಗಾಗಿ ಕರೆದುಕೊಂಡು ಹೋಗುತ್ತಿದ್ದನು. ಒಮ್ಮೆ ಬೇಟೆಗಾಗಿ ಹೋದಾಗ ಕಾಡು ಹಂದಿಯನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದಾಗ ತನ್ನ ಜನರಿಂದ ಬೇರ್ಪಟ್ಟು ಕಾಡಿನ ಅಜ್ಞಾತ ಭಾಗದಲ್ಲಿ ಕಳೆದುಕೊಂಡನು. ತನ್ನ ದಾರಿಯನ್ನು ಹುಡುಕುವ ಪ್ರಯತ್ನದಲ್ಲಿ ಒಂದು ಶಿವನ ದೇವಾಲಯವನ್ನು ಕಂಡನು. ದೇವಾಲಯವು ಚಿಕ್ಕದಾಗಿತ್ತು. ಆ ಶಿವಲಿಂಗವನ್ನು ದಿನ್ನ ನೋಡಿ ಆನಂದಭರಿತನಾಗಿ ಮುಗ್ಧ ಮನಸ್ಸಿನಿಂದ ಶಿವಲಿಂಗವನ್ನು ಅಪ್ಪಿಕೊಂಡನು. ತನ್ನನ್ನೇ ತಾನು ಮರೆತು ಹಾಗೆಯೇ ಕುಳಿತನು. ಸ್ವಲ್ಪ ಹೊತ್ತಿನ ನಂತರ ಆತನಿಗೆ ಹೊಟ್ಟೆ ಹಸಿವಾಯಿತು. ಶಿವಲಿಂಗದ ಕಡೆ ನೋಡಿ ಶಿವನಿಗೂ ಹಸಿವಾಗಿರಬೇಕೆಂದು ತಿಳಿದು ತಕ್ಷಣ ತನ್ನಲ್ಲಿರುವ ಮಾಂಸವನ್ನು ಅರ್ಪಿಸಿದನು ಮತ್ತು ಅಲ್ಲಿಂದ ಹೊರಟು ಹೋದನು. ಮರುದಿನ ಆ ದೇವಾಲಯದ ಬ್ರಾಹ್ಮಣ ಪೂಜೆ ಮಾಡಲು ಬಂದನು. ಶಿವಲಿಂಗದ ಪಕ್ಕದಲ್ಲಿ ಮಾಂಸವನ್ನು ನೋಡಿ ಆಘಾತಗೊಂಡನು. ಕೆಲವು ಪ್ರಾಣಿಗಳು ಮಾಂಸವನ್ನು ಬಿಟ್ಟಿರಬೇಕು ಎಂದು ಸುಮ್ಮನಾದನು. ತನ್ನ ಪೂಜೆ ಮುಗಿಸಿ ಆ ಬ್ರಾಹ್ಮಣ ಮನೆಗೆ ಹೋದನು. ನಂತರ ದಿನ್ನ ಮತ್ತೆ ಮಾಂಸವನ್ನು ತಂದನು. ಅದನ್ನು ಶಿವಲಿಂಗಕ್ಕೆ ಅರ್ಪಿಸಿದನು. ಪ್ರಾರ್ಥನೆ ಮತ್ತು ಆಚರಣೆಗಳನ್ನು ತಿಳಿಯದ ದಿನ್ನ ಭಗವಂತನೊಂದಿಗೆ ಮಾತನಾಡುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಂದ ಹೊರಟು ಹೋಗುತ್ತಿದ್ದನು. ಹೀಗೆ ಪ್ರತಿದಿನ ಬಂದು ಹೋಗುತ್ತಿದ್ದನು. ಒಂದು ದಿನ ದೇವಾಲಯಕ್ಕೆ ಬರುತ್ತಿರುವಾಗ ಸುಂದರವಾದ ಹೂಗಳನ್ನು ನೋಡುತ್ತಾನೆ. ಭಗವಂತನಿಗೆ ಅರ್ಪಿಸಲು ಹೂಗಳನ್ನು ಕಿತ್ತು ಕೆಲವು ಹೂಗಳನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಇನ್ನುಳಿದ ಹೂಗಳನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಬರುತ್ತಿದ್ದನು. ಹಾಗೆ ಬರುತ್ತಿರುವಾಗ ಅಲ್ಲಿ ಒಂದು ಚಿಕ್ಕ ನೀರಿನ ಹೊಂಡ ಕಾಣಿಸಿತು. ಭಗವಂತನಿಗೆ ಸ್ನಾನ ಮಾಡಿಸಿದರೆ ಎಷ್ಟು ಚೆನ್ನ ಎಂಬ ಯೋಚನೆ ಬಂದಿತು. ನಂತರ ಅವನು ಬಾಗಿ ಬಾಯಲ್ಲಿ ನೀರು ತುಂಬಿಕೊಂಡು ದೇವಾಲಯಕ್ಕೆ ಬಂದು ಎರಡೂ ಕೈಗಳಲ್ಲಿ ಹೂ ಹಿಡಿದುಕೊಂಡಿದ್ದರಿಂದ ತನ್ನ ಕಾಲಿನಿಂದ ಶಿವಲಿಂಗದ ಮೇಲಿನ ಬೇಡವಾದ ಹೂ ಎಲೆಗಳನ್ನು ಕೆಳಗೆ ನೂಕಿದನು. ನಂತರ ಬಾಯಲ್ಲಿನ ನೀರಿನಿಂದ ಭಗವಂತನಿಗೆ ಸ್ನಾನ ಮಾಡಿಸಿದನು ಮತ್ತು ಸಂತೋಷದಿಂದ ಹೂಗಳನ್ನು ಅರ್ಪಿಸಿ ಜೊತೆಗೆ ಮಾಂಸವನ್ನು ಇಟ್ಟನು. ಹಾಗೂ ಸ್ವಲ್ಪ ಹೊತ್ತು ಮಾತನಾಡಿ ಹೊರಟು ಹೋದನು. ಮರುದಿನ ಮತ್ತೆ ಪೂಜೆಗೆಂದು ಬಂದ ಬ್ರಾಹ್ಮಣ ಅದನ್ನೆಲ್ಲ ನೋಡಿ ದಿಗ್ಭ್ರಮೆಗೊಂಡನು. ಅಲ್ಲಿ ಮಾಂಸ ಮತ್ತು ಉಗುಳು ಕಂಡಿತು. ಇದು ಪ್ರಾಣಿಯ ಕೆಲಸವಲ್ಲ, ಯಾರೋ ಮನುಷ್ಯನದು. ಹೀಗೆ ಯಾರಾದರೂ ಭಗವಂತನಿಗೆ ಅಪವಿತ್ರಗೊಳಿಸುವರೋ ಎಂದು ಕಣ್ಣೀರು ಹಾಕಿದನು. ಮತ್ತೆ ತಾಳ್ಮೆಯಿಂದ ಮಂತ್ರ ಪಠಿಸಿ ದೇವಾಲಯವನ್ನು ಸ್ವಚ್ಛಗೊಳಿಸಿ ಶಿವಲಿಂಗವನ್ನು ಶುದ್ಧೀಕರಿಸಿದನು. ಮತ್ತೆ ಅಂತಹ ಅಗೌರವ ಮರುಕಳಿಸಿದಿರಲಿ ಎಂದು ಪ್ರಾರ್ಥಿಸಿ ಹೊರಟು ಹೋದನು. ಆದರೆ ಬ್ರಾಹ್ಮಣ ಮತ್ತೆ ದೇವಾಲಯಕ್ಕೆ ಬಂದಾಗ ಅದೇ ದೃಶ್ಯವನ್ನು ಕಂಡು ಕಣ್ಣೀರಿಟ್ಟನು. ಕೊನೆಗೆ ಗಟ್ಟಿಯಾಗಿ ಶಿವನನ್ನು ಉದ್ದೇಶಿಸಿ, ಓ ಕರ್ತನೆ, ನೀನು ಎಲ್ಲರಿಗಿಂತ ಪರಿಶುದ್ಧನು. ಇಂತಹ ಅವಮಾನಗಳನ್ನು ಹೇಗೆ ಸಹಿಸಿಕೊಂಡಿದ್ದೀಯಾ ಎಂದು ಕೇಳುತ್ತಾನೆ. ಶಿವನು ಬ್ರಾಹ್ಮಣನ ಮಾತನ್ನು ಕೇಳಿ ಶಿವಲಿಂಗದಿಂದ ಹೀಗೆ ಹೇಳಿದನು, ನನ್ನ ಪ್ರಿಯ ಭಕ್ತನೇ, ನೀನು ಅವಮಾನವೆಂದು ಭಾವಿಸಿದೆ. ಆದರೆ ಇನ್ನೊಬ್ಬ ಭಕ್ತ ಕಾಣಿಕೆ ಅಂತ ನೀಡಿದ. ಆತನಿಗೆ ಪ್ರಾರ್ಥನೆ ಮತ್ತು ಆಚರಣೆಗಳು ಗೊತ್ತಿಲ್ಲ. ಆದರೆ ನಿಮ್ಮಂತೆಯೇ ಅವನು ಕೂಡ ನನ್ನನ್ನು ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾನೆ. ನಾನು ಅವನ ಭಕ್ತಿಗೆ ಬದ್ಧನಾಗಿದ್ದೇನೆ. ಅವನು ನನಗೆ ನೀಡುವ ಎಲ್ಲವನ್ನೂ ಸ್ವೀಕರಿಸುತ್ತೇನೆ. ನನ್ನ ಮೇಲಿನ ಅವನ ಪ್ರೀತಿಯನ್ನು ನೋಡಲು ಬಯಸಿದರೆ ನೋಡು, ಈಗ ಅವನು ಬರುವ ಸಮಯವಾಯಿತು ಎಂದನು. ಭಗವಂತನೇ ಹೊಗಳಿದ ಆ ಭಕ್ತನನ್ನು ನೋಡಲು ಬ್ರಾಹ್ಮಣನಿಗೆ ಕುತೂಹಲವಾಯಿತು. ಹಾಗಾಗಿ ಅಲ್ಲಿಯೇ ದೇವಾಲಯದಲ್ಲಿ ಅಡಗಿಕೊಂಡನು. ಸ್ವಲ್ಪ ಸಮಯದ ನಂತರ ದಿನ್ನ ಮಾಂಸ, ಹೂ ಮತ್ತು ಬಾಯಲ್ಲಿ ನೀರನ್ನು ತಂದನು. ಎಂದಿನಂತೆಯೇ ಸ್ನಾನ ಮಾಡಿಸಿ ತಂದಿದ್ದನ್ನು ಭಗವಂತನಿಗೆ ಅರ್ಪಿಸಲು ಆರಂಭಿಸಿದನು. ಇದ್ದಕ್ಕಿದ್ದಂತೆ ಭಗವಂತನ ಎಡಗಣ್ಣಿನಿಂದ ರಕ್ತ ಬರಲು ಶುರುವಾಯಿತು. ಗಾಬರಿಗೊಂಡು ಓಡಿ ಹೋಗಿ ಗಿಡಮೂಲಿಕೆಗಳನ್ನು ಸಂಗ್ರಹಿಸಿ ಕಣ್ಣಿಗೆ ಹಚ್ಚಿದನು. ಅದು ಮತ್ತಷ್ಟು ಹೆಚ್ಚಾಯಿತು. ಇನ್ನೂ ಹಲವಾರು ಪರಿಹಾರಗಳನ್ನು ಪ್ರಯತ್ನಿಸಿದನು. ಯಾವುದೂ ಕೆಲಸ ಮಾಡಲಿಲ್ಲ. ಅಂತಿಮವಾಗಿ ಸಮಸ್ಯೆಯನ್ನು ಪರಿಹರಿಸುವ ಏಕೈಕ ಮಾರ್ಗವೆಂದರೆ ಭಗವಂತನಿಗೆ ತನ್ನ ಕಣ್ಣನ್ನು ಅರ್ಪಿಸುವುದು ಎಂದು ನಿರ್ಧರಿಸಿದನು. ತನ್ನಲ್ಲಿರುವ ಚೂಪಾದ ಬಾಣದಿಂದ ತನ್ನ ಎಡಗಣ್ಣನ್ನು ಕಿತ್ತು ಶಿವಲಿಂಗದ
ಎಡಗಣ್ಣಿನ ಮೇಲೆ ಇಟ್ಟನು. ಒಮ್ಮೆಲೆ ರಕ್ತ ಸುರಿಯುವುದು ನಿಂತಿತು. ದಿನ್ನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಇದ್ದಕ್ಕಿದ್ದಂತೆ ಭಗವಂತನ ಬಲಗಣ್ಣಿನಿಂದ ಅದೇ ರೀತಿ ರಕ್ತ ಬರಲು ಶುರುವಾಯಿತು. ಅದನ್ನು ಗಮನಿಸಿ ಆಘಾತಗೊಂಡನು. ಅದರ ಪರಿಹಾರ ತಿಳಿದು ಇನ್ನೊಂದು ಕಣ್ಣನ್ನು ಸಹ ನೀಡಲು ನಿರ್ಧರಿಸಿದನು. ಆದರೆ ಒಮ್ಮೆ ಅವನು ತನ್ನ ಬಲಗಣ್ಣನ್ನು ತೆಗೆದ ನಂತರ ಅದನ್ನು ಎಲ್ಲಿ ಇಡಬೇಕೆಂದು ಯೋಚಿಸಿ ತನ್ನ ಒಂದು ಪಾದವನ್ನು ಮೇಲೆಕ್ಕೆತ್ತಿ ಭಗವಂತನ ಬಲಗಣ್ಣಿನ ಜಾಗದಲ್ಲಿಯೇ ಹೆಬ್ಬೆರಳನ್ನು ಇಟ್ಟನು. ಆ ಬಾಣಿನಿಂದ ತನ್ನ ಬಲಗಣ್ಣನ್ನು ತೆಗೆಯಲು ಮುಂದಾದನು. ತನ್ನ ಭಕ್ತನ ಆ ಮಹತ್ಯಾಗವನ್ನು ನೋಡಿ ಸಹಿಸಲಾರದೆ ಆತನ ಮುಂದೆ ಪ್ರತ್ಯಕ್ಷಗೊಂಡನು. ದಿನ್ನ ತನ್ನ ದೃಷ್ಟಿಯನ್ನು ಮರಳಿ ಪಡೆದನು. ಸಾಕ್ಷಾತ್ ಶಿವನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಬ್ರಾಹ್ಮಣನು ಹೊರಬಂದು ನಮಸ್ಕರಿಸಿದನು. ಶಿವನು ಇಬ್ಬರನ್ನೂ ಆಶೀರ್ವದಿಸಿದನು. ಅವರ ಭಕ್ತಿಗೆ ಸಂತೋಷಗೊಂಡನು. ತನ್ನ ಕಣ್ಣುಗಳನ್ನು ಭಗವಂತನಿಗಾಗಿ ಬಿಟ್ಟು ಕೊಟ್ಟಿದ್ದರಿಂದ ಕಣ್ಣಪ್ಪ ಎಂದು ಪ್ರಸಿದ್ಧನಾದನು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.